ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೂ ಕೂಡ ಗಡಿಭಾಗದಲ್ಲಿ ಆತಂಕದ ವಾತಾವರಣ ಹಾಗೇ ಇದೆ. ಇನ್ನು ಜಮ್ಮು ಕಾಶ್ಮೀರದಿಂದ ವಾಪಸ್ಸಾದಂತಹ ಕರ್ನಾಟಕದ ವಿದ್ಯಾರ್ಥಿಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಶ್ರೀನಗರದ ಕೃಷಿ ವಿವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಈಗ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಶ್ರೀನಗರ ಕೃಷಿ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ 20 ವಿದ್ಯಾರ್ಥಿಗಳು ಬಂದಿದ್ದಾರೆ. ಭಾರತ ಪಾಕ್ ಯುದ್ಧ ಭೀತಿಯಲ್ಲಿ ಕಾಲೇಜಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ ಆಗಿರುವಂಥದ್ದು. 3 ದಿನಗಳ ಕಾಲ ಯುದ್ಧದ ತೀವ್ರತೆಯ ಅನುಭವವನ್ನು ಸ್ಟೂಡೆಂಟ್ಸ್ ಪಬ್ಲಿಕ್ ಟಿವಿಯ ಎದುರು ಬಿಚ್ಚಿಟ್ಟಿದ್ದಾರೆ. ಪಬ್ಲಿಕ್ ಟಿವಿಯ ಜೊತೆಗೆ ತಮ್ಮ ಅನುಭವ, ಯುದ್ಧದ ಸನ್ನಿವೇಶ, ಕಾಶ್ಮೀರದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರದಿಂದ ವಾಪಸ್ ಆದಂತಹ ಕರ್ನಾಟಕ ಮೂಲದ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಭೀತಿ ಏನಿದೆ, ಯುದ್ಧ ಉದ್ವಿಗ್ನತೆ ಏನಿತ್ತು, ಆ ಉದ್ವಿಗ್ನತೆಯ ದೃಶ್ಯಗಳನ್ನು ಕಂಡವರು ಹಾಗೆ ಆ ಪ್ರದೇಶದಲ್ಲಿ ಇದ್ದಂಥ ಕರ್ನಾಟಕದ ವಿದ್ಯಾರ್ಥಿಗಳು ಇವತ್ತು ವಾಪಸ್ ಬಂದಿದ್ದಾರೆ ಕರ್ನಾಟಕಕ್ಕೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಅವ್ರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ, ಎಲ್ಲಿದ್ರಿ ನೀವು? ಯುದ್ಧದ ಸಂದರ್ಭದಲ್ಲಿ ಯಾವ ಥರದ ಪರಿಸ್ಥಿತಿ ಅಲ್ಲಿತ್ತು? ಸರ್, ನಾವು ಅಟ್ ಪ್ರೆಸೆಂಟು ಶ್ರೀನಗರಲ್ಲಿ MSc ಮಾಡ್ತಿದ್ವಿ ಸರ್. ನಾವಲ್ಲಿ ಅದೇ ಇವಾಗ ಸರ್ ರೀಸೆಂಟಾಗಿ ಪಹಲ್ಗಾಮ್ ಅಟ್ಯಾಕ್ ಆದಾಗಿಂದಲೂ ಅಲ್ಲೊಂಥರ ಭಯಭೀತಿ ಸಂದರ್ಭ ಕ್ರಿಯೇಟ್ ಆಗಿತ್ತು. ಅದರಿಂದ ನಮ್ಮ ಇಂಡಿಯಾದವ್ರು ಯಾವಾಗ ಆಪರೇಷನ್ ಸಿಂಧೂರ್ ಅಂತ ಮಾಡ್ರು, ಅಲ್ಲಿ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿತ್ತು. ಅವ್ರ ಕಡೆಯಿಂದ ಅಟ್ಯಾಕ್ ಮಾಡೋದೆಲ್ಲ ಜಾಸ್ತಿ ಇತ್ತು ಬಾರ್ಡರಲ್ಲೆಲ್ಲ. ನಾವು ಶ್ರೀನಗರಲ್ಲಿದ್ವಿ, ಮೊದಲು ಅದು ಸೇಫ್ ಅಂತಲೇ ಇತ್ತು. ನಾವು ಬಾರ್ಡ್ರಿಂದ 200 ಕಿಲೋಮೀಟ್ರ್ ಇದ್ವಿ, ಯಾವ ರೀತಿ ತೊಂದರೆ ಇರಲಿಲ್ಲ. ಬಟ್ ಬರ್ತಾ ಜಮ್ಮು ಮೇಲೆ ಅಟ್ಯಾಕ್ ಆದಾಗಿಂದಲೂ ನಮಗೆ ಭಯ ಸ್ಟಾರ್ಟ್ ಆಯಿತು. ಯಾಕೆಂದರೆ ಜಮ್ಮು ಯೂನಿವರ್ಸಿಟಿ ಮೇಲೆ ಮಾಡಿದ್ರು, ನಮ್ಮದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ವಾ, ನಮಗೆ ಅಲ್ಲಿಂದ ಭಯ ಸ್ಟಾರ್ಟ್ ಆಯಿತು. ನಾವು ಇಲ್ಲಿಗೆ ಬರೋಕ್ಕೆ ಎಲ್ಲ ರೀತಿ ಪ್ರಯತ್ನ ಪಟ್ವಿ, ಆದರೆ ಅಲ್ಲಿ ಎಲ್ಲ ರೋಡ್ಗಳು ಬ್ಲಾಕ್ ಆಗಿತ್ತು ಮತ್ತು ಏರ್ಪೋರ್ಟ್ ಎಲ್ಲ ಕ್ಲೋಸ್ ಮಾಡಿದ್ರಿಂದ ನಮಗೆ ಬರೋಕ್ಕೆ ಸಿಚುವೇಶನ್ ಇರಲಿಲ್ಲ. ನಾವೆಲ್ಲ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗೌರ್ಮೆಂಟ್ಗಾಗಿರ್ಬೋದು, ಬೇರೆ ಎಲ್ಲ ಅಫಿಷಿಯಲ್ಸ್ಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಬರೋಕ್ಕೆ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಪಟ್ಟಾಗ ನಮಗೆ ನಮ್ಮ ಅದೃಷ್ಟಕ್ಕೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಇಲ್ಲಿಗೆ ಬರೋಷ್ಟು ಸಪೋರ್ಟ್ ಸಿಕ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಅವರೇ ಲೀಡ್ ತಗೊಂಡು ಎಲ್ಲನೂ ಇಲ್ಲಿವರೆಗೆ ಕಳಿಸ್ಕೊಡೋಕ್ಕೆ ಅರೇಂಜ್ ಮಾಡಿದ್ರು. ಅಲ್ಲಿಂದ ನಾವು ಬರ್ಬೇಕಾದ್ರೆ ದಾರಿಲೆಲ್ಲ ನಾವು ನಿಮ್ಮದು ನಾವು ನೇಟಿವ್ ಇಲ್ಲಿ ರಾಮನಗರ ಅಂತ ಸರ್. ಇವ್ರು ನಮ್ಮ ಫ್ರೆಂಡು ಶ್ರೀನಗರಿಂದ, ಇವರು ಚಿತ್ರದುರ್ಗದಿಂದ. ನಾವು ಅಲ್ಲಿ ಶ್ರೀನಗರಲ್ಲಿ ಓದೋಕ್ಕೆ ಅಂತ ಹೋಗಿದ್ವಿ. ಆದರೆ ಅಲ್ಲಿ ಸಿಚುವೇಶನ್ ಹಿಂಗಾಗಿದ್ದಾಗಿಂದ ಬರಬೇಕು ಅಂತ ಪ್ರಯತ್ನ ಪಟ್ವಿ, ಆಗಿರಲಿಲ್ಲ. ಆಮೇಲೆ ಹೇಳ್ದಂಗೆ ನಮ್ಮ ಸ್ಟೀಲ್ ಮಿನಿಸ್ಟ್ರಿ HD ಕುಮಾರಸ್ವಾಮಿ ಅವ್ರ ಹೆಲ್ಪಿಂದ ಎಲ್ಲ ಇಲ್ಲಿಗೆ ಬರೋಕ್ಕೆ ಆಯಿತು. ಥ್ಯಾಂಕ್ಸ್ ಟು ಕರ್ನಾಟಕ ಗೌರ್ಮೆಂಟ್ ಹಾಗೂ ನಮ್ಮ ಸೆಂಟ್ರಲ್ ಗೌರ್ಮೆಂಟು, ನರೇಂದ್ರ ಮೋದಿ ಸರ್ಗೆ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಮಿಯಲ್ಲಿ ಹೋರಾಡ್ತಿರೋರಿಗೆ ಪ್ರತಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ನಮಗೆ ಪೂರ್ತಿ. ಅಲ್ಲಿ ಶ್ರೀನಗರಲ್ಲಿ ಇರಬೇಕಾದ್ರೆ ನಮ್ಮ ಕ್ಯಾಂಪಸ್ ಸುತ್ತ ಆಗಿರ್ಬೋದು, ನಾವು ಹೊರಗಡೆ ಓಡಾಡುವಾಗ ಪ್ರತಿಯೊಂದು ಸೆಕ್ಯೂರಿಟಿನ ನಮ್ಮ ಆರ್ಮಿಯವ್ರು ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಸರ್, ನಿಮ್ಮ ಹೆಸರು ಮತ್ತು ನೀವು ಎಷ್ಟು ದಿನಗಳಿಂದ ಇದ್ರಿ ಅಲ್ಲಿ ಕೃಷಿ ಯೂನಿವರ್ಸಿಟಿ? ಸರ್, ನನ್ನ ಹೆಸರು ನೂತನ್ ಅಂತ ಹೇಳಿ. ನಾನು 6 ತಿಂಗಳಿಂದ ಅಂದರೆ ಒಂದು ಸೆಮ್ ಆಗಿದೆ ಸರ್ ಆಲ್ರೆಡಿ ಕಾಶ್ಮೀರಲ್ಲಿ. ಓಕೆ, ಹೆಂಗಿತ್ತು ಪರಿಸ್ಥಿತಿ ಅಂತ? ಅಂದರೆ ನಾವು ಇಲ್ಲಿಂದ ನೋಡೋದು ಬೇರೆ, ನೀವು ಅಲ್ಲಿ ಅನುಭವಿಸೋದು ಬೇರೆ. ಅಂದರೆ ಪರಿಸ್ಥಿತಿ ಹೆಂಗಿತ್ತು ಅಂತ? ನೀವು ಹೊರಗಡೆ ಬರೋಕ್ಕೆ ಸಾಧ್ಯ ಆಗ್ತಿತ್ತಾ, ಇಲ್ಲ ನೀವು ಮನೆ ಒಳಗಡೆನೇ ಇರಬೇಕು, ಇಲ್ಲ ಸೇಫ್ ಝೋನಲ್ಲೇ ಇರಬೇಕು, ಆ ಥರದ್ದು ಹೇಳ್ತಿದ್ರೆ ಹೆಂಗಿತ್ತು? ಸರ್, ಅದೇ ಹಾಸ್ಟೆಲಲ್ಲೇ ಇರಬೇಕಿತ್ತು, ಹೊರಗಡೆ ಹೋಗಿಬಿಡ್ತಾ ಇರಲಿಲ್ಲ. ಈಗ ಲಾಸ್ಟ್ ಫ್ರಮ್ 3 to ಆಪರೇಷನ್ ಸಿಂಧೂರ್ ಆದಮೇಲಿಂದ ತುಂಬ ಭಯಭೀತಿ ವಾತಾವರಣ ಇತ್ತು. ಅದಾದಮೇಲಿಂದ ಲೈಕ್ ಅದೇ ಸರ್, ಯೂನಿವರ್ಸಿಟಿಯಿಂದ ಹೊರಗಡೆ ಬಿಡ್ತಾ ಇರಲಿಲ್ಲ ನಮ್ಮನ್ನು. ನೈಟ್ ಬ್ಲ್ಯಾಕ್ಔಟ್ಸ್ ಆಗೋದು, ಪೂರಾ ಲೈಟ್ ಎಲ್ಲ ಆಫ್, ಏನೂ ಇರ್ತಾ ಇರಲಿಲ್ಲ, ಎಲ್ಲ ಒಂಚೂರು ಲೈಟ್ ಇರಲ್ಲ, ಆ ಥರ ಭಯ ಇತ್ತು ಸರ್. ನೆಟ್ವರ್ಕ್ಗಳೆಲ್ಲ ಕರೆಕ್ಟಾಗಿತ್ತಾ? ಫೋನ್ಗಳು ಸಿಗ್ತಿತ್ತಾ? ಇಲ್ಲ, ಬ್ಲ್ಯಾಕ್ಔಟ್ ಸ್ಟಾರ್ಟ್ ಆದಮೇಲೆ ಅವಾಗ ನೆಟ್ವರ್ಕ್ ಹೋಗ್ಬಿಡೋದು, ಯಾವಾಗಂದ್ರೆ ಅವಾಗ ಸಿಗ್ತಿತ್ತು. ಅದರಿಂದ ಮನೆಯವರು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದಾಗೆಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗದಿರೋದ್ರಿಂದ ಅವ್ರ ಮನೆಯವರು ತುಂಬ ಗಾಬರಿ ಆಗ್ತಿದ್ರು. ಮತ್ತು ಅವರು ಯಾವಾಗಾದರೂ ನಮ್ಗೆ ಲೈನ್ ಸಿಕ್ಕಿದಾಗ ಆವಾಗ ತುಂಬ ಭಯದಿಂದನೇ ಮಾತಾಡ್ತಿದ್ರು. ನೆಟ್ವರ್ಕ್ ಎಲ್ಲ ಆವಾಗ ಹೋಗ್ಬಿಟ್ಟು ಸರ್. ಬ್ಲ್ಯಾಕ್ಔಟ್ ಆದಾಗಂತೂ ನಮಗೆ ತುಂಬ ಭಯ ಆಗೋದು. ನೈಟ್ ಹೊತ್ತು ಕರೆಂಟ್ ಇರ್ತಿರ್ಲಿಲ್ಲ, ಪ್ರತಿಯೊಂದು ಸ್ಟ್ರೀಟ್ ಲೈಟ್ ಎಲ್ಲನೂ ತೆಗೆದುಬಿಡ್ತಿದ್ರು ಅವರು. ಪೂರ್ತಿ ಕತ್ಲೇ ಇರೋದು ಸರ್ ಅಲ್ಲಿ. ಕ್ಯಾಂಡಲ್ ಕೂಡ, ಒಂದು ಮೊಬೈಲ್ ಟಾರ್ಚ್ ಕೂಡ ಹಾಕಕ್ಕೆ ಆಗ್ತಿರ್ಲಿಲ್ವಾ? ಹೆಂಗಿತ್ತು ಪರಿಸ್ಥಿತಿ ಸರ್? ನಾವು ರೂಮಲ್ಲಿ ಓಕೆ ಲೈಕ್ ಟಾರ್ಚ್ ಯೂಸ್ ಮಾಡ್ಬೋದಿತ್ತು, ಬಟ್ ಹೊರಗಡೆ ಫುಲ್ ಬ್ಲ್ಯಾಕ್ಔಟ್ ಸರ್, ಏನು ಲೈಟ್ ಇರ್ತಾ ಇರಲಿಲ್ಲ. ಅಂದರೆ ಗೌರ್ಮೆಂಟ್ ಆರ್ಡ್ರಿಂದ ಸರ್ ಅದು ಯಾವ ರೀತಿ ಲೈಟ್ ಆನ್ ಮಾಡಬೇಡ್ರಿ ಅಂತ ಹೇಳಿದರು. ಜಾಸ್ತಿ ಒಟ್ಟು ನೀವು ಫೋನ್ ಯೂಸ್ ಮಾಡೋದಾಗಲಿ ಯಾವುದೇ ಆಗಲಿ ಸ್ಕ್ರೀನ್ಗಳು ಮುಚ್ಚಿಬಿಡ್ರಿ ಅಂತ ಹೇಳ್ತಿದ್ರು, ಕಿಟಕಿಗೆಲ್ಲ. ಒಟ್ಟು ಬೆಳಕು ಹೊರಗಡೆ ಬರದೇ ಇರೋ ಹಂಗೆ ಆದಷ್ಟು ಪ್ರಯತ್ನ ಪಡ್ರಿ ಅಂತಲೇ ಗೌರ್ಮೆಂಟಿಂದ ನಮ್ಗೆ ಇಂಟಿಮೇಷನ್ ಬಂದಿದ್ದರಿಂದ ನಾವು ಪೂರ್ತಿ ಅದೇ ರೀತಿ ಎಲ್ಲ ಗೌರ್ಮೆಂಟ್ಗೆ ಸಪೋರ್ಟ್ ನಾವು ಕೂಡ ಮಾಡಿದ್ದೀವಿ. ಯಾವುದೇ ರೀತಿ ಲೈಟ್ ಎಲ್ಲ ಆನ್ ಮಾಡ್ದಿರ, ಸ್ಕ್ರೀನೆಲ್ಲ ಮುಚ್ಚಿ, ಏನು ಸೌಂಡ್ ಮಾಡ್ದಿರ ರೂಮ್ಗಳಲ್ಲೇ ಇರ್ತಿದ್ವು ಸರ್ ನಾವು ನೈಟೆಲ್ಲ ಪೂರ್ತಿ. ಎಷ್ಟು ಜನ ಇದ್ರು? ಅಂದರೆ ಕರ್ನಾಟಕದಿಂದ ಹೋದಂಥ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರು? ಕರ್ನಾಟಕದಿಂದ ನಾವು ಒಂದು 20 ಜನದವರೆಗಿದ್ದು.
ಆದರೆ ಒಂದಷ್ಟು ಜನ ಮುಂಚೆನೇ ಇಲ್ಲಿಗೆ ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ರು, ಅದೆಲ್ಲ ಸಿಚುವೇಶನ್ ನಡೆಯೋಕ್ಕೆ ಮುಂಚೆ. ಇವಾಗ ಸದ್ಯದಲ್ಲಿ ಒಂದು 15 ಜನ ಸಿಗಾಕೊಂಡಿದ್ವಿ. 13 ಜನ ಇವಾಗ ಅಟ್ ಪ್ರೆಸೆಂಟ್ ಇವತ್ತು ಬೆಂಗಳೂರು ರೀಚ್ ಆಗಿದ್ದೀವಿ. ಇವಾಗ 9 ಗಂಟೆಗೆ ಫ್ಲೈಟ್ ಎಲ್ಲ ಬುಕ್ ಮಾಡಿಕೊಟ್ಟಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಸೇಫಾಗಿ ರೀಚ್ ಆಗೋಕ್ಕೆ. ಸದ್ಯ ಯಾರು ಇಲ್ಲ ಅಲ್ಲಿ ವಿದ್ಯಾರ್ಥಿಗಳು. ಈಗ ಇನ್ನಿಬ್ಬರು ಬಂದು ಡೆಲ್ಲಿಲಿದ್ದಾರೆ ಸರ್. ಅವ್ರಿಗೂ ಕರ್ನಾಟಕ ಗೌರ್ಮೆಂಟಿಂದ ಫುಡ್ಡು ಮತ್ತು ರೆಸಿಡೆಂಟ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಬರೋಕ್ಕೆ ಅಂತ ಅವ್ರಿಗೂ ಕೂಡ ನಾಳೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಟ್ಟಿದ್ದಾರೆ ಸರ್ ಅವರು.